ಈ ರಾಜ್ಯ ಈ ದೇಶದ ಇನ್ಸ್ಟಿಟ್ಯೂಟ್ಗಳು ಅವರ ಅಂಡರ್ದಲ್ಲಿರೋದರಿಂದಾಗೆ ಯಾರು ಆಡಳಿತ ಮಾಡ್ತಾರೆ ಅವ್ರ ಪರ ಆಗಿರೋದರಿಂದಾಗೆ ಜನಗಳು ಮುಂದೆ ಹೂಡುವಂಥ ಭಾಳ ಇದ್ದಾವೆ. ಅದರಲ್ಲಿ ಅದರ ಒಂದು ತಪ್ಪನ್ನಂತೆ ಹಿಂದೆ ಮಾಡಿದರು. ಅವತ್ತು ನಿಜವಾಗಿ ರಾಷ್ಟ್ರದ ಒಬ್ಬ ನೇತಾರಾಗ್ತಿದ್ರು ಏನೋ. ಅವತ್ತು ನಮ್ಮ ಯಾದವ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, ಶಾಂತಿ ಭೂಷಣ್ ಅವರಾಗಿರ್ಬೋದು, ಮೇಧಾ ಪಾಟ್ಕರ್ ಅವರಾಗಿರ್ಬೋದು, ಇಂಥ ಘಟಾನುಘಟಿದ್ರು. ಅಂಥವ್ರನ್ನೆಲ್ಲ ದೂರ ಸರಿಸಿ ತಪ್ಪು ಮಾಡಿಬಿಟ್ರು. ನಾನಪ್ಪ ಎಲ್ಲ ಸಂಚಾಲಕ, ನಾನು ಮುಖ್ಯಮಂತ್ರಿ ಅಂತಾರೆ. ಅದು ತಪ್ಪ ಇವತ್ತು ಕಾಣ್ಲಿಕ್ಕತ್ತಂದ್ರೆ ಅದು ಹಾಗೆ ಇವತ್ತು ಮತ್ತೊಂದು ತಪ್ಪು ಮಾಡ್ತಾಯಿದ್ದಾರೆ. ಹೌದು, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ಕೇಜ್ರಿವಾಲ್ರು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರು. ಗೆಲ್ಲಕ್ಕಾಗಲಿಲ್ಲ. 7ರಲ್ಲಿ ಯಾವುದೂ ಗೆಲ್ಲಿಲ್ಲ. 3 ಕಾಂಗ್ರೆಸ್ಸು 4 ಅವ್ರು ಮಾಡಿದ್ರು, ಒಂದು ಗೆಲ್ಲಕ್ಕಾಗಲಿಲ್ಲ. ಸತ್ಯದ. ಆದ್ರೆ ಇವತ್ತು ಇಂಡಿಯಾ ಸಂಘಟನೆ ಭಾಳ ಅವಶ್ಯಕತೆ ಇವತ್ತು ಈ ದೇಶಕ್ಕೆ. ಅದರಲ್ಲೂ ಮೋದಿಯವ್ರು ನಿಲ್ಲಿಸೋದಕ್ಕೆ ಮೊದಲದ್ದು ಗ್ಯಾರಂಟಿ, ಎರಡನೇದು ಸಂಘಟನೆ. ಯಾಕಂದ್ರೆ ಕೇಜ್ರಿವಾಲ್ರ ಹತ್ರ ಆಗಲಿ ಅಥವಾ ಇವತ್ತು ರಾಹುಲ್ ಗಾಂಧಿ ಅವ್ರ ಹತ್ರ ಆಗಲಿ, ಅದು ಇನ್ನುಳಿದ ಯಾವುದೇ ಈ ದೇಶದ ಈ ಒಂದು ವಿರೋಧ ಪಕ್ಷಗಳಲ್ಲ RSS ಅಂತಹ ಒಂದು ಸಂಘಟನೆ ಅವರಲ್ಲಿಲ್ಲ. ಯಾಕೆ ಇಲ್ಲಪ್ಪ ಅಂತಂದರೆ ಅವರು RSS ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದಾರೆ. RSS ಸಂಘಟನೆಯ ಹುಟ್ಟನೇ ಈ BJP. ಸರಿ, ಎರಡು ಮಾತಿಲ್ಲ. ಅಂಥ ಸಂಘಟನೆ ಇಲ್ಲ ಅಂದಾಗ ಇವರು ಒಕ್ಕಟ್ಟಿದಾಗ ಮಾತ್ರ ಜನರಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಆದರೆ ಈ ವಿಷಯವನ್ನು ಈ ಪ್ರಾದೇಶಿಕ ಪಕ್ಷಗಳು ಒಪ್ತಾ ಇಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿಯವ್ರು ತಕರಾರು ಮಾಡ್ತಾ ಇದ್ದಾರೆ, ಶರದ್ ಪವಾರ್ ತಕರಾರು ಮಾಡ್ತಾರೆ. ಇಲ್ಲ, ಈ ಒಂದು ವಿಧಾನಸಭೆಗಳಲ್ಲಿ ನಮ್ಮ ಜೋಡಿ ಬೇಡಪ್ಪ, ಕಾಂಗ್ರೆಸ್ ಜೋಡಿ. ಯಾಕಂದ್ರೆ ನಾಳೆ ಬೆಳೀತಪ್ಪ ಅಂದ್ರೆ ಮತ್ತೆ ಅವ್ರಿಗೆ ನಾವೆಲ್ಲಿ ಗುದ್ದಾಡೋಣಪ್ಪ, ಬೇಡ. ಆದರೆ ಈ ತಿಳ್ಕೊಳ್ಬೇಕಾಗಿದೆ ಏನಪ್ಪ ಅಂದ್ರೆ ಇವತ್ತು ಏನಾದರೂ ಈ ದೇಶದಲ್ಲೇ ಪ್ರಾದೇಶಿಕ ಪಕ್ಷಗಳು ಏನಾದರೂ ಉಳಿದಿದ್ರೆ ರಾಹುಲ್ ಗಾಂಧಿಯವರ ಒಂದು ಕಾಂಗ್ರೆಸ್ನಿಂದಾಗಿ ಅಂತೇಳಿ. ಬರೀ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮತ್ತು ಅದ್ರ ಜೊತೆ ಜನಜಾಗೃತಿ ಮಾಡೋದಕ್ಕೆ ಬಸ್ ಯಾತ್ರೆ ಅದು ಮಾಡಿ ಜಾಗೃತಿ ಮಾಡಿ ಒಂದು ವಿರೋಧ ಪಕ್ಷಗಳು ಅದಾವಪ್ಪ ಇಲ್ಲೂ ತೋರಿಸ್ಕೊಡೋದು ದೊಡ್ಡ ಕಾರಣೀಭೂತರಾದವರು. ಯಾಕಂದರೆ ಮಮತಾ ಬ್ಯಾನರ್ಜಿ ಯಾರಿಗೂ ಹೆಲ್ಪ್ ಮಾಡಲೇ ಇಲ್ಲ. ಇದರಲ್ಲಿ ಬರೋ ಮುಂದೆ, ವೆಸ್ಟ್ ಬೆಂಗಾಲ್ದಲ್ಲಿ ಬರೋ ಮುಂದೆ ರಾಹುಲ್ ಗಾಂಧಿಯವರು ಸರ್ಕಾರ ಮಾಡಲಿಲ್ಲ. ಅದರಿಂದ ಬಿಹಾರದಲ್ಲಿ ಅಷ್ಟು ಕಷ್ಟ ಆಯಿತು, ಉತ್ತರ ಪ್ರದೇಶದಲ್ಲಿ ಅಷ್ಟು ಕಷ್ಟ ಆಯಿತು. ಆದರೂ ರಾಹುಲ್ ಗಾಂಧಿಯವರು ಎಲ್ಲ ಕಡೆ ತಿರುಗಾಡಿದ್ರು. ಒಂದು ಹಂತಕ್ಕೆ ಲೋಕಸಭಾ ಚುನಾವಣೆ ಒಂದು ಹಂತಕ್ಕೆ ದೊಡ್ಡ ವಿರೋಧ ಪಕ್ಷ ಬೆಳೆಯೋದಕ್ಕೆ ಈ ಒಂದು ಮೂಮೆಂಟ್ ಕಾರಣ. ಆ ಸಂದರ್ಭದಲ್ಲಿ ಯಾರೂ ರಾಹುಲ್ ಗಾಂಧಿ ನಮ್ಮ ನಾಯಕರು ಯಾರೂ ಹೇಳಿಲ್ಲ, ಮತ್ತು ಅವ್ರು ಹೇಳ್ಕೊಳ್ಳಿಕ್ಕೆ ಹೋಗಿಲ್ಲ ನನ್ನ ನಾಯಕ ಅಂತೇಳಿ. ಅವರ ಒಂದು ಪ್ರಯತ್ನದಿಂದ ಇವತ್ತು ನಮ್ಮ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂತ ನಾವೆಲ್ಲ ಉಳಿದಿದ್ರೆ ಮೊನ್ನೆ ಎಲೆಕ್ಷನ್ದಾಗ ಸಪೋಸ್ ಏನಾದರೂ ಆವತ್ತು ನಮ್ಮ ಮೋದಿಯವರು 400 ಪಾರ್ ಆಗಿದ್ರೆ ಇವತ್ತು ಈ ಎಲ್ಲ ವಿರೋಧ ಪಕ್ಷಗಳು ಎಲ್ಲಿರ್ತಿದ್ದು ಗೊತ್ತಿಲ್ಲ. ಕಾಂಗ್ರೆಸ್ಸು ಅಷ್ಟೇ. ಇದರಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡದಾಗಿತ್ತು, 90 ಬರ್ತಿದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಅದು ಕೊಡೋದು ಬರ್ತಿತ್ತು. ಅದು ವಿರೋಧ ಪಕ್ಷಗಳು ಇದ್ದಂಗೆ